ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 29/9/2025. मुरली महावाक्य। मीठे बच्चे, बाप आए हैं तुम्हें ज्ञान का तीसरा नेत्र देने, जिससे तुम सृष्टि के आदि मध्य अंत को जानते हो. ಸೊ ಬಾಬಾ ಬಂದಿದ್ದಾರೆ ತಮಗೆ ಮೂರನೇ ನೇತ್ರವನ್ನು ಕೊಡೋದಕ್ಕಾಗಿ. ಅದರಿಂದ ತಾವು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳ್ಕೊತೀರಿ. ಬಾಬಾ ನಮಗೆ ಜ್ಞಾನದ ಮೂರನೇ ನೇತ್ರ ಅರ್ಥಾತ್ ದಿವ್ಯ ಬುದ್ಧಿ, ಡಿವೈನ್ ವಿಸ್ಡಮ್ ಕೊಡೋದಕ್ಕಾಗಿ ಬಾಬಾ ಬಂದಿದ್ದಾರೆ. ಅಂದಮೇಲೆ ಈ ದಿವ್ಯ ಬುದ್ಧಿಯಿಂದ ಮಾತ್ರ ನಾವು ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಳ್ತೀವಿ. ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಅರಿಯೋದ್ರಿಂದ ಮಾತ್ರ ನಾವು ಈ ಸೃಷ್ಟಿಯ ಎಲ್ಲ ಒಂದು ಪ್ರಭಾವದಿಂದ, ಈ ಸೃಷ್ಟಿಯಿಂದ ಪರೆ ನಮ್ಮ ನಿರಾಕಾರಿ ಮೂಲ ಅವಸ್ಥೆಯವರೆಗೆ ತಲುಪಲಿಕ್ಕೆ ಈ ಸೃಷ್ಟಿಯ ನಾಲೆಜ್ ಅತಿ ಅವಶ್ಯಕ ಇದೆ. ಈ ಸೃಷ್ಟಿಯಲ್ಲಿ ಪುನಃ ನಾವು ಸುಂದರ ಪಾಠ ಮಾಡಬೇಕು ಅಂದರೆ, ಈ ಸೃಷ್ಟಿಯೊಳಗೆ ಅಂತಿಮ ಸಮಯದಲ್ಲಿ ಈ ಒಂದು ಕಲಿಯುಗದ ಶರೀರದಲ್ಲಿದ್ದು ಕೂಡ ಜೀವನ್ಮುಕ್ತಿ ಅನುಭವ ಮಾಡಬೇಕು ಅಂದರೆ ಸೃಷ್ಟಿ ನಾಟಕದ ರಹಸ್ಯ, ಆದಿ ಮಧ್ಯ ಅಂತದ ಜ್ಞಾನ ಅತಿ ಅವಶ್ಯಕ ಇದೆ. ಅದಕ್ಕಾಗಿ ಬಾಬಾ ನಮಗೆ ಜ್ಞಾನದ ಮೂರನೇ ನೇತ್ರ ಅಥವಾ ಆತ್ಮದ ಸತ್ಯ ಹಾಗೂ ದಿವ್ಯ ಬುದ್ಧಿ, ದಿವ್ಯ ವಿವೇಕವನ್ನು ಪ್ರಾಪ್ತ ಮಾಡಿಸೋ ಸಲುವಾಗಿಯೇ ಬಾಬಾ ಬಂದಿದ್ದಾರೆ. प्रश्न, शेरनी शक्तियाँ ही कौन सी बात हिम्मत के साथ समझा सकती है? ಸಿಂಹಿಣಿಯರು ಅಥವಾ ಸಿಂಹದ ಶಕ್ತಿ ಉಳ್ಳಂತಹ ಶಕ್ತಿಯರು ಅರ್ಥಾತ್ ದೇವಿಯರು ಮಾತ್ರ ಯಾವ ಒಂದು ಧೈರ್ಯದ ಮಾತನ್ನ ಎಲ್ಲರಿಗೂ ತಿಳಿಸಿಕೊಡ್ಲಿಕ್ಕೆ ಸಾಧ್ಯವಿದೆ. ಉತ್ತರ, दूसरे धर्म वालों को यह बात समझाना है कि बाबा कहते तुम अपने को आत्मा समझो, परमात्मा नहीं. दूसरे धर्म अर्थात अनेक ಈ ಜಗತ್ತಿನಲ್ಲಿ ಇಂಥ ಒಂದು ವ್ಯಕ್ತಿಗಳಿದ್ದಾರೆ. ಅವರು ತಮಗೆ ತಾವು ಭಗವಂತನ ಉಪಾಧಿಯನ್ನು ಕೊಟ್ಕೊಂಡು ಭಗವಂತನ ಸ್ಥಾನದ ಅನುಭವ ಮಾಡಿ ಎಲ್ಲರಿಗೂ ಕೂಡ ನಾವು ಭಗವಂತ ಅನ್ನುವಂಥದ್ದನ್ನು ಏನು ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಅಂಥವರಿಗೆ ನೀವು ನಿಮ್ಮ ಒಂದು ಧೈರ್ಯದ ಮೂಲಕ, ಆತ್ಮೀಯ ಸಾಹಸದ ಮೂಲಕ, ಅಂದರೆ ದೇಹವಾನದಿಂದ ಬಿಲ್ಕುಲ್ ಡಿಟ್ಯಾಚ್ ಆಗಿ ಪರಮಾತ್ಮನ ಸ್ಮೃತಿಯ ಜೊತೆ ಕಂಬೈಂಡ್ ಆಗಿ ಅವರಿಗೆ ಈ ಸತ್ಯವನ್ನು ತಿಳಿಸ್ಬೇಕು. ಕಿ ಆತ್ಮ ಸಮಜ್ಕರ್ ಬಾಬಾ ಕೋ ಯಾದ್ ಕರೋ ತೋ ವಿಕರ್ಮ ವಿನಾಶ ಹೋಂಗೆ. ತಾವೂ ಸಹ ತಮಗೆ ಪರಮಾತ್ಮ ಅಂತ ತಿಳ್ಕೊಬೇಡ್ರಿ. ನೀವು ಪರಮಾತ್ಮ ಆಗಕ್ಕೆ ಸಾಧ್ಯ ಇಲ್ಲ. ನೀವು ಒಬ್ಬ ಆತ್ಮ ಇದ್ದೀರಿ. ಆತ್ಮ ಅಂತ ತಿಳ್ಕೊಂಡಾಗ್ಲೇ ಈ ಎಲ್ಲ ಪಾಪಗಳಿಂದ ಮುಕ್ತಾಗಲಿಕ್ಕೆ ಸಾಧ್ಯ ಎನ್ನುವಂತಹ ಮಾತನ್ನು ನೀವು ತಿಳಿಸ್ಬೇಕು. ಮುಕ್ತಿ ಧಾಮೆ ಚಲೆ ಜಾಯಂಗೆ ಅವ್ರಿಗೆ ಹೇಳ್ರಿ, ಅವಾಗಲೇ ನೀವು ಮುಕ್ತಿಧಾಮಕ್ಕೆ ಹೋಗ್ತೀರ. ಅರ್ಥಾತ್ ಮುಕ್ತ ಅವಸ್ಥೆಯ ಅರ್ಥಾತ್ ಈ ಎಲ್ಲ ನಾಟಕದಿಂದ ಮುಕ್ತ ಆಗಲಿಕ್ಕೆ, ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡಲಿಕ್ಕೆ ಸಾಧ್ಯ ಎನ್ನುವ ಮಾತು ಅವರಿಗೆ ಹೇಳ್ರಿ. ಪರಮಾತ್ಮ ಸಮझने से तुम्हारी ವಿಕರ್ಮ ವಿನಾಶ नहीं हो सकते. ಇದು ಮಾತು ಹೇಳ್ರಿ. ನಿಮಗೆ ನೀವು ಈ ಕ್ಯಾರೆಕ್ಟರ್, ಈ ರೋಲನ್ನು ನೀವು ಭಗವಂತನ ಉಪಾಧಿಗೆ ಈಕ್ವಲ್ ಅನುಭವ ಮಾಡ್ತೀರಿ ಅಥವಾ ಇನ್ನೊಬ್ಬರ ಮುಂದೆ ನೀವು ಇದನ್ನು ಪ್ರಚಾರ ಮಾಡ್ತೀರಿ ಅಂತಂದ್ರೆ ಇದರಿಂದ ಎಂದಿಗೂ ನಿಮ್ಮ ವಿಕರ್ಮಗಳು ವಿನಾಶ ಆಗೋದಿಲ್ಲ. ಯಹ ಬಾತ್ ಬಹುತ್ ಹಿಮ್ಮತ್ ಸೆ ಶೇರ್ನಿ ಶಕ್ತಿಯ ಹಿ ಸಮಜಾ ಸಕ್ತಿ ಹೇ. ಯಾರು ಸಿಂಹಿಣಿಯರದಾರ, ಯಾರು ಬಹಳ ಧೈರ್ಯಶಾಲಿ ಇದ್ದಾರ, ಅಂಥವ್ರು ಮಾತ್ರ ಈ ಮಾತು ಅವರಿಗೆ ಹೇಳಲಿಕ್ಕೆ ಸಾಧ್ಯ. तो समझाने का भी अभ्यास चाहिए. अभ्यास अर्थात ಯಾರು ಆತ್ಮ ಈ ಶರೀರದಿಂದ ಡಿಟ್ಯಾಚ್ ಆಗಿ ತನ್ನ ಮನಸ್ಸಿಗೆ ಈ ಸತ್ಯ ನಾಲೆಜನ್ನು ಕೊಟ್ಟಿದ್ದಾರೆ. ನಾನು ದೇಹ ಅಲ್ಲ, ನಾನು ಭಗವಂತನೂ ಅಲ್ಲ, ನಾನು ಕೀಳರಿಮೆನೂ ಅಲ್ಲ, ನಾ ಅತಿ ಶ್ರೇಷ್ಠ ಭಗವಂತನಾಗಕ್ಕೆ ಸಾಧ್ಯ ಇಲ್ಲ, ಅಂದರೆ ಭಗವಂತನ ಸಂತಾನ ಇದ್ದೀನಿ ಅನ್ನುವಂಥದ್ದು ನಾಲೆಜ್ ಯಾರು ತನ್ನ ಮನಸ್ಸಿಗೆ ಕೊಟ್ಟಿರುವಂಥ ಅಭ್ಯಾಸ ಇದೆ. ಬಾಬಾ ಹೇಳ್ತಾರೆ, ಅವರು ಮಾತ್ರ ಈ ಸತ್ಯ ಜ್ಞಾನವನ್ನು ಎಂಥವ್ರ ಮುಂದೆನೂ ಕೂಡ ಇಡಲಿಕ್ಕೆ ಸಾಧ್ಯ ಇದೆ. ಗೀತ್, ನಯನಹೀನಕೋ ರಾಹ ದಿಖಾವೋ ಓ ಪ್ರಭೋ. ಕುರುಡರಿಗೆ ದಾರಿ ತೋರಿಸು ಹೇ ಪ್ರಭುವೆ ಅಂತ
ಜಗತ್ತಿನ ಆತ್ಮರ ಮನಸ್ಸುಗಳು ಕೂಗಾಡ್ತಾ ಇವೆ. ಅದಕ್ಕಾಗಿ ತಮಗೇನು ದಾರಿ ಸಿಕ್ಕಿದೆ ಇದನ್ನು ಎಲ್ಲರಿಗೂ ತಿಳಿಸ್ಕೊಡ್ಬೇಕಾಗಿದೆ. धारणेಗಾಗಿ मुख्य सार यह पुरानी दुनिया अब खत्म होनी है, इसीलिए इस दुनिया का संन्यास करना है. अंडरलाइन. ಈ ಹಳಿ ಜಗತ್ತೀಗ ಎಂಡ್ ಆಗೋದಿದೆ, ಇದ್ರದೀಗ ಬಾಬಾ ಹೇಳ್ತಾರೆ ಇದ್ರ ಸನ್ಯಾಸ ಮಾಡ್ರಿ, ಅಂದರೆ ಇದರಿಂದ ಮನಸ್ಸು ತೆಗಿರಿ ಅಂತ. ಈ ಹಳೆ ಜಗತ್ತು ಎಂಡ್ ಆಗೋದು ಅರ್ಥಾತ್ ಭೂಕಂಪ, ಸುನಾಮಿ, ಅತಿವೃಷ್ಟಿ, ಅನಾವೃಷ್ಟಿ ಯಾವುದೋ ಡ್ರಾಮಾದಲ್ಲಿದೆ. ಈ ಥರದ ಅಂತಿಮದ ಮಾತು ಹೇಳ್ತಿಲ್ಲ ಬಾಬಾ. ಕ್ಯಾರೆಕ್ಟರ್ ಒಳಗಿನ ಕಲಿಯುಗ ನಡೀತಾ ಇದೆ, ದುಃಖ ಶಾಂತಿ ಇದ್ರ ಎಂಡ್ ಆಗೋದಿದೆ. ಅದರ ಜೊತೆಯಲ್ಲಿ ಇಲ್ಲಿ ಎಂಡ್ ಆಗೋದು ಅರ್ಥಾತ್ ಬಾಹ್ಯ ಜಗತ್ತಿನಲ್ಲೂ ಕೂಡ ಕಲಿಯುಗ ಎಂಡ್ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರ ಈ ಹಳೆಯ ಜಗತ್ತು, ಹಳೆಯ ಸ್ಮೃತಿಗಳು, ಹಳೆಯ ನೆನಪುಗಳು ಎಂಡ್ ಆಗೋ ಟೈಮ್ ಅದಾತಂದಮೇಲೆ ನೀವು ಇದರಿಂದ ಸನ್ಯಾಸ ಮಾಡ್ರಿ. ಅರ್ಥಾತ್ ನಮಗೆ ಜಗತ್ತು ಅಂದ ತಕ್ಷಣ ಈ ಜಗತ್ತಿನೊಳಗೆ ನನಗೇನು ಎಲ್ಲೂ ಅಟ್ಯಾಚ್ಮೆಂಟ್ ಇಲ್ಲ, ಯಾವುದೇ ಥರದಂತಹ ಆಶೆಗಳಿಲ್ಲ ಅಂತ ನಾವು ತಿಳ್ಕೊತೀವಿ. ಅದ್ರಾಗ BK ಆದಮೇಲೆ ಈ ಮಾತು ಅವಶ್ಯ ತಿಳ್ಕೊತೀವಿ. ಬಾಬಾ ಹೇಳೋದು ಹಳೆಯ ಜಗತ್ತಿನ ನೆನಪುಗಳು ಅರ್ಥಾತ್ ನನ್ನ ಒಂದು ಮನಸ್ಸಿನ ಕನೆಕ್ಷನ್ ಈ ಶರೀರ ರೋಲ್ ಜೊತೆಗಿದೆ. ಈ ರೋಲನ್ನು ಹೀಗೆ ಪ್ರಸಿದ್ಧ ಮಾಡಬೇಕು, ಈ ರೋಲನ್ನು ಸುಖಿ ಇಡಬೇಕು, ಈ ರೋಲನ್ನು ಬಹಳ ಆರೋಗ್ಯದಾಯಕವಾಗಿ ಇಡಬೇಕು, ಇದರ ಆರಾಮದ ಅನುಭವ ಮಾಡಬೇಕು ಅಂತ ಏನೆಲ್ಲ ಇದೆಯಲ್ಲ, ಈ ರೋಲ್ ಎಂಡ್ ಆಗೋ ಟೈಮ್ ಇದೆ. ಇದು ಈ ಕ್ಯಾರೆಕ್ಟರ್ ಖತ್ಮ ಆಗುವಂಥ ಟೈಮ್ ಇದೆ. ಅದಕ್ಕೆ ಇದ್ರ ಮೇಲೆ ಅಷ್ಟು ಮೋಹ ಇಡಬೇಡ್ರಿ. ಯಾಕಂದರೆ ಇದು ನಾನು ಅಲ್ಲವೇ ಅಲ್ಲ, ಇದು ಟೆಂಪ್ರರಿ. ಇದು ನಾಟಕದಲ್ಲಿ ಸಿಕ್ಕಿರುವಂಥ ಇದು ಒಂದು ಮಷೀನ್ ಇದೆ, ಇದೊಂದು ರಥ ಇದೆ, ಇದ್ರ ಜೊತೆಗೇನು ಅಟ್ಯಾಚ್ಮೆಂಟ್ ಇದೆ, ಇಷ್ಟು ಬೇರೆ ಯಾವುದ್ರ ಮೇಲೂ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಈ ಹಳೆಯ ಜಗತ್ತ ಖತಮಾಗಿ ಹೋಗೋದದ, ಈ ರೋಲ್ ಎಂಡ್ ಆಗಿ ಹೋಗೋದಿದೆ ಅಂದಮೇಲೆ ಇದ್ರ ಜೊತೆಗೆ ನಿಮ್ಮ ಮನಸ್ಸಿನ ಸನ್ಯಾಸ ಮಾಡ್ರಿ. दुनिया को छोड़कर कहाँ जाना नहीं, लेकिन इसे बुद्धि से भूलना है. अंडरलाइन. ಈ ದುನಿಯಾದಿಂದ ಪರೆ ಹೋಗಬೇಕಾಗಿದೆ, ಇದಾಗಿದೆ ಮುಕ್ತಿ. ಖರೆ ದುನಿಯಾದಿಂದ ಪರೆ ಹೋದಾಗಲೇ ಈ ಡ್ರಾಮಾದೊಳಗೆ ಏನು ಕಷ್ಟ ಅನ್ನಿಸ್ತಾ ಇದೆ, ಕೆಲವು ವಿಷಯದೊಳಗೆ ಬಹಳ ಕಠಿಣ ಅನುಭವ ಆಗ್ತದ, ಕೆಲವು ವಿಷಯದೊಳಗೆ ಬಿಟ್ಟು ಎಲ್ಲರೇ ಹೋಗ್ಬೇಕಂತ ಅನ್ನಿಸ್ತದ. ಬಾಬಾ ಹೇಳ್ತಾರ ಎಲ್ಲರೇ ಎಲ್ಲಿ ಹೋಗ್ತೀರಿ, ಡ್ರಾಮಾದೊಳಗೆ ಹೋಗ್ತೀರಿ, ಎಲ್ಲರೇ ಎಲ್ಲಿ ಹೋಗ್ತೀರಿ, ಮತ್ತು ಎಲ್ಲಾದರೂ ಇದೆ ನಾಟಕದ ಯಾವುದೋ ಒಂದು ಭಾಗದೊಳಗೆ ಹೋಗ್ತೀರಿ. ಮತ್ತೆ ಈ ನಾಟಕದ ನೆನಪುಗಳು ನಿಮಗೆ ಎಲ್ಲಿ ಹೋದ್ರೂ ಏನಾಗ್ತದ, ಈ ದೇಹದ ಸ್ಮೃತಿಗಳು ಅವುಗಳ ಜೊತೆಯಲ್ಲೇ ಹೋಗ್ತಿರಲ್ಲ. ನಮಗೆ ಕಾಡ್ತಾ ಇರೋದು, ನಮಗೆ ಕಷ್ಟ ಅನ್ನಿಸ್ತಾ ಇರೋದೇ ಈ ದೇಹಭಾನ. ಈ ದೇಹಭಾನ ಕಟ್ಕೊಂಡು ನಾವು ಪ್ಲೇಸ್ ಚೇಂಜ್ ಮಾಡೋದ್ರಿಂದ ಏನೂ ಪ್ರಾಪ್ತಿ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರ ಈ ದೇಹಭಾನ ಅಂದ್ರೆ ಅರ್ಥಾತ್ ನಾನು BK ಇದ್ದೀನಿ, ಯೋಗಿ ಇದ್ದೀನಿ, ತಪಸ್ವಿ ಇದ್ದೀನಿ, ಅಥವಾ ನಾ ಶ್ರೇಷ್ಠ ಇದ್ದೀನಿ, ನಾ ಭಾಳ ಎಜುಕೇಟೆಡ್ ಇದ್ದೀನಿ, ಶ್ರೀಮಂತ ಇದ್ದೀನಿ ಅನ್ನೋ ರೋಲ್ನ ಕಾನ್ಷಿಯಸ್ ಏನಿದೆ, ಈ ಅಭಿಮಾನವೇ ನಮಗೆ ನಮ್ಮ ಶಾಂತಿಯಿಂದ, ನಮ್ಮ ಸತ್ಯದಿಂದ ದೂರ ಮಾಡಿರುವಂಥದ್ದು. ಅದಕ್ಕಾಗಿ ಬಾಬಾ ಹೇಳ್ತಾರ ಇದರಿಂದ ನೀ ಡಿಟ್ಯಾಚ್ ಆಗಿ ಡ್ರಾಮಾದಿಂದ ಪರಿ ಆಗುವುದನ್ನು ಕಲಿ ಅಂತಾರೆ ಬಾಬಾ. ಡ್ರಾಮಾದೊಳಗೆ ಇಲ್ಲೇ ಪ್ಲೇಸ್ ಚೇಂಜ್ ಮಾಡುವಂಥ ಕೆಲಸ ಮಾಡಬೇಡ, ಪೂರಾ ಈ ಡ್ರಾಮಾದಿಂದಲೇ ನೀ ಆತ್ಮ ಪರೆ ಆದಾಗ ಡ್ರಾಮಾದೊಳಗಿನ ಕಷ್ಟ, ಡ್ರಾಮಾದೊಳಗೆ ಕ್ಯಾರೆಕ್ಟರ್ಗೆ ಏನು ಕಷ್ಟ, ತೊಂದರೆ, ಪೇನ್ ಆಗ್ತಾ ಇದೆ, ಇದರಿಂದ ಮುಕ್ತ ಆಗ್ಲಿಕ್ಕೆ ಇದು ಒಂದೇ ಉಪಾಯ ಇರೋದು. ಅದಕ್ಕೆ ಬುದ್ಧಿಯಿಂದ ತೆಗೆದು ಹಾಕ್ರೆ ಹೊರತಾಗಿ, ಬುದ್ಧಿಯಿಂದ ತೆಗೆದು ಹಾಕೋದು ಅಂದರೆ ನಾ ಕ್ಯಾರೆಕ್ಟರೂ ಅಲ್ಲ, ನಾ ಈ ಡ್ರಾಮಾನೂ ಅಲ್ಲ, ಈ ರೋಲ್ ಅಲ್ಲ, ಈ ರೋಲ್ನ ಮನಸ್ಸು ನಾನಲ್ಲ, ಈ ರೋಲ್ನ ಕಥೆನೂ ನಾನಲ್ಲ, ನಾ ಏಕ್ದಮ್ ನಿರ್ವಿಕಾರಿ ನಿರ್ವಿಕಲ್ಪ ಆತ್ಮ, ಅತಿ ಶುದ್ಧ, ಲವ್ಫುಲ್, ಪ್ಯೂರ್ ಆತ್ಮ ಇದ್ದೀನಿ ಅನ್ನುವಂಥ ಸತ್ಯದ ಸ್ಮೃತಿ ಮಾಡ್ಕೊಳ್ಳೋದೇ ಬುದ್ಧಿಯಿಂದ ಈ ಜಗತ್ತು, ಈ ಕ್ಯಾರೆಕ್ಟರ್, ಈ ರೋಲನ್ನು ಮರೆಯೋದಾಗಿದೆ. सेकंड पॉइंट, निर्वाण धाम में जाने के लिए पूरा पावन बनना है. रचना के आदि मध्य अंत को पूरा समझकर नई दुनिया में ऊंच पद पाना है. निर्वाण धाम अर्थात वाणी से परे, ವಾಣಿಯಿಂದ ಪರೆ ಹೋಗಬೇಕು ಅಂದರೆ ಬಾಬಾ ಹೇಳ್ತಾರೆ ಪೂರಾ ಪಾವನ ಆಗಬೇಕು. ವಾಣಿಯಿಂದ ಪರೆ ಅರ್ಥಾತ್ ಈ ಡ್ರಾಮಾದೊಳಗೆ ಏನು ಮಾತದವ, ಕೆಲವು ಮಾತುಗಳು ಬಹಳ ನೋವು ಮಾಡ್ತಾವೆ. ಖರೆ ಡ್ರಾಮಾದಲ್ಲಿ ಅದು ಮೊದಲೇ ನೊಂದಿದೆ. ಯಾವಾಗ ನಾ ಕ್ಯಾರೆಕ್ಟರ್ ಅಂತ ತಿಳ್ಕೊತೀನಿ, ದೇಹ ಮನುಷ್ಯ ಅಂತ ತಿಳ್ಕೊತೀನಿ, ಮನುಷ್ಯ ಜೀವನದ ಸ್ಟೋರಿ ಏನಿದೆ, ಆ ಸ್ಟೋರಿ ಒಳಗಿನ ಮಾತುಗಳೇನದಾವ ಅವು ಭಾಳ ನೆನಪಾಗ್ತಾವ, ಭಾಳ ಕಾಡ್ತಾವ, ಭಾಳ ಕಷ್ಟದ ಅನುಭವ ಮಾಡ್ತಾವ. ಅರ್ಥಾತ್ ನನ್ನ ಆತ್ಮನಿಗೆ ನನ್ನ ಸತ್ಯದ ಅನುಭವ ಮಾಡಿಸ್ಲಿಕ್ಕೆ ಬಿಡೋದಿಲ್ಲ.
ನಾನು ಬಾಬನ ಸಂಘದ ಅನುಭವ ಮಾಡಲಿಕ್ಕೆ ಬಿಡೋದಿಲ್ಲ. ಅಂದಮೇಲೆ ಬಾಬಾ ಹೇಳ್ತಾರೆ ವಾಣಿಯಿಂದ ಪರೆ, ಅರ್ಥಾತ್ ಈ ನಾಟಕದ ಕ್ಯಾರೆಕ್ಟರ್ ಒಳಗೆ ಏನೆಲ್ಲ ಮಾತು ನಡೆದಿದೆ ಈ ಮಾತಿನಿಂದ ಪರೆ ಆಗಬೇಕು ಅಂತಂದ್ರೆ ಪ್ಯೂರ್ ಆಗ್ಬೇಕಂತಾರೆ ಬಾಬಾ. ಪಾವನ ಆಗಲೇಬೇಕು. ಪಾವನ ಆಗೋದು ಅರ್ಥಾತ್ ನಾನು ಈ ದೇಹನೂ ಅಲ್ಲ, ದೇಹದ ಭಾವನೆಗಳು ಕ್ಯಾರೆಕ್ಟರ್ನ ಮನಸ್ಸು ಅಲ್ಲ, ಮನಸ್ಸಿನ ವಿಚಾರನೂ ನಾನಲ್ಲ, ಇದೆಲ್ಲದರಿಂದ ಪರೆಯಾಗಿರುವ ಅತಿ ಶುದ್ಧ ಆತ್ಮ ಇದೀನೆನ್ನುವಂಥ ಸ್ಮೃತಿಯಲ್ಲಿ ಸ್ಥಿತ ಆಗುವುದೇ ಪಾವನರಾಗೋದು. ರಚನೆಯ ಆದಿ ಮಧ್ಯ ಅಂತ್ಯವನ್ನು ಚೆನ್ನಾಗಿ ತಿಳಿದು ನೈ ದುನಿಯಾ ಅರ್ಥಾತ್ ಇಲ್ಲಿ ಸತ್ಯ ಜಗತ್ತಿನ ऊंची ಸ್ಥಾನ ಪ್ರಾಪ್ತ ಕರ್ನ, ಅರ್ಥಾತ್ ಉಂಚ ಪದವಿ ಸತ್ಯುಗದಾಗಿನ ಮಾತಲ್ಲ, ಮುಂದಿನ ಕಲ್ಪದ ಮಾತು ಬಾಬಾ ಹೇಳ್ತಾ ಇಲ್ಲ. ನೈ ದುನಿಯಾ ಅರ್ಥಾತ್ ಇಲ್ಲಿ ಹೊಸ ವಿಚಾರ. ಯಾವ ಹೊಸ ವಿಚಾರ ಅರ್ಥಾತ್ ಸೋಲ್ ಕಾನ್ಷಿಯಸ್ನಿಂದ ಹೊರಟಂಥ ಮನಸ್ಸಿನ ವಿಚಾರಗಳೇನದಾವಲ್ಲ, ಪ್ಯೂರ್ ಶುದ್ಧ ವಿಚಾರಗಳು, ಆ ವಿಚಾರಗಳಿಗೆ ಬಾಬಾ ಹೇಳ್ತಾರೆ ಹೊಸ ಜಗತ್ತು. ಅರ್ಥಾತ್ ಸದಾ ಪೇನಿಂದ ಪರೆ ಪೀಸ್ಫುಲ್ ಸ್ಥಿತಿ, ಸದಾ ಸಮಸ್ಯೆಗಳಿಂದ ಮುಕ್ತ ಯಾವುದು ಸಮಾಧಾನ ಸ್ವರೂಪ ಏನೆಲ್ಲ ಇದೆ, ಇದು ನೈ ದುನಿಯಾ. ಈ ನೈ ದುನಿಯಾ, ಈ ಹೊಸ ಜಗತ್ತೇನು ಸ್ಥಾಪನೆ ಮಾಡ್ತೀರಿ ಅಲ್ಲಿ ಶ್ರೇಷ್ಠ ಪದವಿ ಅರ್ಥಾತ್ ಉಂಚಿ ಕಾನ್ಷಿಯಸ್, ಹೈಯರ್ ಕಾನ್ಷಿಯಸ್ ಅಲ್ಲಿ ಹೈಯೆಸ್ಟ್ ಪ್ಯೂರ್ ವೈಬ್ರೇಷನ್ನ ಫೀಲಿಂಗ್ನಲ್ಲಿ ಇರಬೇಕು ಅಂತಂದರೆ ಬಾಬಾ ಹೇಳ್ತಾರೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಪೂರ್ಣ ತಿಳ್ಕೊಡ್ರಿ. ಅಂದರೆ ಸೃಷ್ಟಿ ಆದಿ ಮಧ್ಯ ಅಂತ್ಯ ಇದರಲ್ಲಿ ಏನು ಪಾರ್ಟ್ ಮಾಡ್ತಾ ಇದೆ, ಈ ಪಾರ್ಟಿಂದಲೂ ಪರೆಯಾದಂಥ ನಿರಾಕಾರ ಆತ್ಮ ಇದ್ದೀನಿ ಅನ್ನುವ ತನ್ನ ರೋಲಿಂದ, ತನ್ನ ಡ್ರಾಮಾದ ಪಾರ್ಟಿಂದ ಡಿಟ್ಯಾಚ್ ಆಗಿ ನೋಡೋದೇ ಸೃಷ್ಟಿ ನಾಟಕದ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಳ್ಳೋದು. वरदान किसी भी आत्मा को प्राप्तियों की अनुभूति कराने वाले यथार्थ सेवाधारी भव. ಯಾವುದೇ ಆತ್ಮರಿಗೆ ಪ್ರಾಪ್ತಿಯ ಅನುಭೂತಿ ಮಾಡಿಸುವಂತಹ ಯಥಾರ್ಥ ಸೇವಾಧಾರಿ ಆಗ್ರಿ. यथार्थ सेवा भाव अर्थात सदा हर आत्मा के प्रति शुभ भावना श्रेष्ठ कामना का भाव. यथार्थ सेवा भाव अंतर बाबा. सेवा अर्थात ದೇನ, ಯಾರಿಗೇನು ಕೊಡೋದು, ಆ ಪ್ರತಿಯೊಬ್ಬ ಆತ್ಮನ ಪ್ರತಿಯಾಗಿ ಶುಭ ಭಾವ ಶುಭ ಕಾಮನಾ. ಶುಭ ಭಾವ ಶುಭ ಕಾಮನಾ ಅಂದರೆ ಮನುಷ್ಯ ಜೀವನದ ಅನುಭವ ಮಾಡ್ತಾ ಮನುಷ್ಯಾಗಿ ಮನಸ್ಸಿನಿಂದ ಏನು ಭಾವನಾ ಹುಟ್ಟುತ್ತದೋ ಅದು ಎಂದಿಗೂ ಪ್ಯೂರ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ದೇಹ ಭಾನದಿಂದ ಹುಟ್ಟಿದ್ದದರಲ್ಲಿ ಕಾಮನೆಗಳು ತುಂಬಿರ್ತದ, ದೇಹಭಾನದ ಇಚ್ಛೆಗಳು ತುಂಬಿರ್ತದ. ಅಲ್ಲಿ ಒಂದಿಲ್ಲ ಒಂದು ನನ್ನ ಹೆಸರು ಪ್ರಸಿದ್ಧ ಮಾಡಿಕೊಳ್ಳುವ ಅಥವಾ ನನ್ನನ್ನು ಅಲ್ಲಿ ಹೆಚ್ಚು ಗುರುತಿಸ್ಕೊಳ್ಳುವಂಥದ್ದು. ಆದರೆ ಬಾಬಾ ಹೇಳ್ತಾರ ಸೇವಾ ಭಾವ ಅರ್ಥಾತ್ ಸದಾ ಆತ್ಮನ ಪ್ರತಿ ಶುಭ ಭಾವ. ಶುಭ ಭಾವ ಅರ್ಥಾತ್ ಸೋಲ್ ಕಾನ್ಷಿಯಸ್ ಒಳಗಿನ ಮೈಂಡಿಂದ ಬಂದಿರುವಂಥ ವಿಚಾರನೇ ಶುಭ ವಿಚಾರ. ಆ ಕಾಮನೆಗಳೇ ಶುಭ ಕಾಮನೆಗಳು. ಈ ಶುಭ ಕಾಮನೆಗಳೇ ನಿಜವಾದ ಸೇವಾ ಭಾವ, ಸೇವಾ ನಿಜವಾದ ಬಾಬಾ ಹೇಳ್ತಾರೆ ಯಥಾರ್ಥ ಸೇವಾ ಆಗಿದೆ. सेवा भाव अर्थात हर आत्मा को भावना प्रमाण फल देना. ಪ್ರತಿಯೊಬ್ಬ ಆತ್ಮರಿಗೆ ಅವರ ಭಾವನೆಯ ಪ್ರಮಾಣ ಆ ಫಲವನ್ನು ಪ್ರಾಪ್ತ ಮಾಡಿಸೋದು. ಸೇವಾ ಅರ್ಥಾತ್ ಕಿಸಿ भी आत्मा को प्राप्ति का मेवा अनुभव कराना. ऐसी सेवा में तपस्या साथ साथ है. ಬಾಬಾ ಹೇಳ್ತಾರೆ ऐसी सेवा में तपस्या साथ साथ है. ನಾವು ಶಬ್ದದಿಂದ ಇನ್ನೊಬ್ಬರಿಗೆ ಭಾಷಣ ಮಾಡ್ತೀವತ್ತಂದ್ರೆ, ನಾವು ಮುರಳಿ ಹೇಳ್ತಿದ್ದೀವಿ ಅಂತಂದ್ರೆ, ಅಥವಾ ಏನಾದರೂ ಪ್ರದರ್ಶನಿ ಹೇಳ್ತೀವಿ, ದೊಡ್ಡ ದೊಡ್ಡ ಸ್ಟೇಜ್ ಮೇಲೆ ಭಾಷಣ ಮಾಡ್ತೀವಿ, ಇದು ಸೇವಾ ಅಲ್ಲ. ಬಾಬಾ ಹೇಳುವ ಸೇವಾದ ಅರ್ಥ ನನ್ನ ಶುಭ ಭಾವನೆ ಮನಸ್ಸಿನ ಪ್ರತಿಯಾಗಿ. ಸೇವಾ ಅರ್ಥಾತ್ ಇನ್ನೊಬ್ಬರಿಗೆ ಕೊಡೋದಲ್ಲ. ಈ ಮೈಂಡ್, ಈ ಮನಸ್ಸು ಬಹಳ ಅಶಾಂತ ಆಗಿದೆ, ಇದು ಬಹಳ ಬೆಚೇನ್ ಅನುಭವ ಮಾಡ್ತಾ ಇದೆ, ಈ ಮನಸ್ಸಿಗೆ ತುಂಬೋದು ನೀ ಆತ್ಮ ಇದ್ದೀನಿ, ಆತ್ಮ ಇದ್ದೀನಿ, ಶ್ರೇಷ್ಠ ಇದೆ ಅನ್ನುವಂಥದ್ದು ಏನು ನಾನು ನಾಲೆಜ್ ಕೊಡ್ತೀನಿ, ಇನ್ನೊಬ್ಬರ ಮಾತಲ್ಲ, ನನಗೆ ನಾ ಎಷ್ಟು ಕೊಡ್ತೀನಿ ಇದೇ ಕೊಡೋದು, ಶುಭ ಭಾವನೆ ಕೊಡೋದು. ಎಷ್ಟು ಶುಭ ಭಾವನೆ ಕೊಡ್ತೀರಿ ಅದರಲ್ಲಿ ತಪಸ್ಸಿದೆ ಅಂತಾರೆ ಬಾಬಾ. ಕೇವಲ ವಾಚಾ ಸೇವಾದಲ್ಲಿ ತಪಸ್ಸಿಲ್ಲ. ಯಾವಾಗ ನಾ ಆತ್ಮ ಆಗಿ ಆತ್ಮೀಯ ಒಂದು ಶುಭ ಭಾವನೆ ಶುಭ ಕಾಮನೆಗಳನ್ನು ನಾನು ನೀಡ್ತೀನಿ ಈ ಮನಸ್ಸಿಗೆ, ಮೊದಲು ಈ ಮನಸ್ಸಿಗೆ ನೀಡ್ತೀನಿ, ಆಟೋಮೆಟಿಕ್ ಎಲ್ಲ ಮನಸ್ಸುಗಳಿಗೆ ಶುಭ ವೈಬ್ರೇಷನ್
ಈ ಶುಭ ಕಾಮನೆಯ ಪ್ಯೂರ್ ಎನರ್ಜಿ ಆಟೋಮೆಟಿಕ್ ಹೋಗಿ ತಲುಪ್ತದ. ऐसी सेवा में तपस्या साथ साथ है. जहाँ यथार्थ सेवा भाव है वह तपस्या का भाव अलग नहीं है. ಎಲ್ಲಿ ಯಥಾರ್ಥ ಸೇವಾ ಭಾವ ಇದೆ ಅಲ್ಲಿ ತಪಸ್ಸಿನ ಭಾವ ಮತ್ತೊಂದಿಲ್ಲ. ಅದು ತಪಸ್ಸಂದ್ರೆ ಮತ್ತೊಂದು ಬೇರೆ ಇಲ್ಲ. ತಪಸ್ಸು ಅಂದ್ರ ಮಹಾತ್ಮ ಬುದ್ಧರ ಹಾಗೆ ಎಲ್ಲದರಿಂದ ಭಿನ್ನ ಆಗಿ ಕೈಕಾಲ್ ಪದ್ಮಾಸನದಲ್ಲಿ ಕುತ್ಕೊಂಡು ಅಥವಾ ಬಾಬನ್ ರೂಮ್ನಲ್ಲಿ ಕುತ್ಕೊಂಡು ಬರೀ ಧ್ಯಾನ ಮಾಡುವುದು ಅಷ್ಟೇ ತಪಸ್ಸಲ್ಲ. ಬಾಬಾ ಹೇಳ್ತಾರೆ ತನ್ನ ಆತ್ಮೀಯ ಸ್ಮೃತಿಯಲ್ಲಿದ್ದುಕೊಂಡು ಆತ್ಮದಿಂದ ಹೊರಟಂಥ ಮನಸ್ಸಿನ ಶುಭ ಭಾವನೆಗಳೇನದಾವಲ್ಲ, ಆ ಪ್ಯೂರ್ ಫೀಲಿಂಗ್ಸ್, ಆ ಪ್ಯೂರ್ ಎನರ್ಜಿ, ಬಾಬಾ ಹೇಳ್ತಾರೆ ಇದು ನಿಜವಾದಂತಹ ಸೇವಾ ಭಾವ. ಇದು ಯಾರಿಗಾಗಿ? ಯಾರ್ಯಾರಿಗೋ ನಾನು ಅಲ್ಲಿ ಹೋಗಿ ಭಾಷಣ ಮಾಡಿದೆ, ಕಾಲೇಜ್ನಲ್ಲಿ, ಸ್ಕೂಲಲ್ಲಿ, ಫ್ಯಾಕ್ಟ್ರಿ ಒಳಗೆ, ಮಿಲಿಟ್ರಿ ಒಳಗೆ ಅಂತ ಹೇಳ್ತೀವಿ. ಬಾಬಾ ಹೇಳ್ತೀವಿ ಇದು ಡ್ರಾಮಾ, ಇದು ಸೇವಾ ಅಲ್ಲ. ಈ ಮನಸ್ಸೇನು ಅಶಾಂತ ಆಗಿದೆ, ಕ್ಯಾರೆಕ್ಟರ್ನ ಮನಸ್ಸು, ಇದಕ್ಕೆ ಬಾಬಾ ಮನ್ಮನಾಭವಗೊಳಿಸ್ರಿ ಅಂತಾರ. ಈ ಮನಸ್ಸಿಗೆ ನಾಲೆಜ್ ಕೊಡೋದು, ನಾ ಆತ್ಮ ಇದ್ದೀನಿ, ನಾನು ಶ್ರೇಷ್ಠ ಇದ್ದೀನಿ ಅನ್ನುವಂಥ ಶುಭ ಭಾವ ತುಂಬುವುದು ಸ್ವಯಂ ಕಿಲಿಯ ಸೇವಾ. ಇದೇ ನಿಜವಾದಂಥ ಸೇವಾ. ಈ ಸ್ವಯಂನ ಮನಸ್ಸು ಸಶಕ್ತ ಆಯಿತು ಅಂತಂದರೆ ಆಟೋಮೆಟಿಕ್ ನನ್ನ ಸುತ್ತಮುತ್ತಲಿನ ದುನಿಯಾ ಸಶಕ್ತ ಆಗಿಯೇ ಆಗ್ತದೆ. ಅರ್ಥಾತ್ ಸೇವಾ ಭಾವದಲ್ಲಿ ತಪಸ್ಸಾ ಭಾವ ಬೇರೆ ಇಲ್ಲ, ಅದು ತಪಸ್ಸೂ ಆಗಿದೆ. ಜಿಸ್ ಸೇವಾ ಮೇ ತ್ಯಾಗ ತಪಸ್ಸಾ ನಹಿ ಹೇ ವಹ ನಾಮದಾರಿ ಸೇವಾ ಹೇ. ಯಾವ ಸೇವೆಯೊಳಗೆ ತ್ಯಾಗ ಇಲ್ಲ, ತಪಸ್ಸಿಲ್ಲ, ಅದು ಸೇವಾನೇ ಅಲ್ಲ ಅಂತಾರೆ ಬಾಬಾ. ತ್ಯಾಗ ಅಂದರೆ ನಾನು ಅಂದರೆ ಅಕ್ಕೋರಾಗಲಿ, ನಾನು ಅಂದರೆ ದೇಹ, ನಾನು ಅಂದರೆ ಮನುಷ್ಯ, ನಾನು ಅಂದರೆ ಇಂತಹ ವ್ಯಕ್ತಿ, ಎಜುಕೇಟೆಡ್, ನಾನು ಅಂದರೆ ಟೀಚರ್, ಡಾಕ್ಟರ್, ಇಂಜಿನಿಯರ್, ನಾನಂದರೆ ಇಷ್ಟು ಬಿಸ್ನೆಸ್ ಮ್ಯಾನ್ ಇದ್ದೀನಿ. ಬಾಬಾ ಹೇಳ್ತಾರೆ ಇದ್ರ ತ್ಯಾಗ ಮಾಡ್ರಿ, ಇದು ಯಾವುದೂ ಸತ್ಯ ಅಲ್ಲ. ನಾ ಆತ್ಮ ಇದ್ದೀನಿ, ಆದರೂ ನನಗೆ ಈ ಲೇಬಲ್ ಜೊತೆಗೆ ಅಟ್ಯಾಚ್ಡ್ ಆಗಿ ಹೇಳ್ತೀನಿ ಅಂತಂದ್ರೆ ಬಾಬಾ ಹೇಳ್ತಾರೆ ತ್ಯಾಗ ಇಲ್ಲ ಅಂದ್ರ ತಪಸ್ಸು. ಅರ್ಥಾತ್ ನಾ ತಪಸ್ವಿ ಇದ್ದೀನಿ ಅಂತ ಬಿ ಕೆ ಕಾನ್ಷಿಯಸ್ ಒಳಗಿರೋ ತಪಸ್ವಿ ಅಲ್ಲ. ಕೇವಲ ಕುಮಾರಿಯಾಗಿ ಇದ್ದೀನಿ ಅನ್ನೋ ತಪಸ್ಸಲ್ಲ. ಕೇವಲ ಧ್ಯಾನಕ್ಕೆ ಕುತ್ಕೊಳ್ಳೋ ತಪಸ್ವಿ ಅಲ್ಲ. ತಪಸ್ಯ ಅರ್ಥಾತ್ ಬಾಬಾ ಹೇಳ್ತಾರೆ ಆತ್ಮನ ಮನಸ್ಸಿನ ಮೂಲಕ ಏನು ಶುಭ ಭಾವ ಶುಭ ಕಾಮನೆಯನ್ನು ನೀಡ್ತೀವಿ ಸ್ವಯಂಗೆ, ಸ್ವಯಂನ ಮನಸ್ಸಿಗೆ ಮತ್ತು ಅನ್ಯರಿಗೆ, ಇದಾಗಿದೆ ತಪಸ್ಸು. ತ್ಯಾಗ ಅರ್ಥಾತ್ ದೇಹಭಾನದ ತ್ಯಾಗ, ಈ ಕ್ಯಾರೆಕ್ಟರ್ನ ತ್ಯಾಗ, ನಾನು ನನ್ನದೆನ್ನುವಂಥ ತ್ಯಾಗ ಏನಿದೆ ಇದು ಇದ್ದಾಗ ಮಾತ್ರ ನಿಜವಾದ ಸೇವಾ. ಬಾಕಿ ನಾಮ್ ಹೆಸರಿಗೆ ಮಾತ್ರ ಸೇವೆ ಅಂತಾರೆ ಬಾಬಾ. इसलिए त्याग तपस्या सेवा के कंबाइंड रूप द्वारा सच्चे यथार्थ सेवाधारी बनो. स्लोगन नम्रता और धैर्यता का गुण धारण करो तो क्रोधाग्नि भी शांत हो जाएगी. नम्रते ಹಾಗೂ ಧೈರ್ಯತೆಯ ಗುಣ. ನಮ್ರತೆ ಅರ್ಥಾತ್ ಆತ್ಮದ ಮೂಲ ಸ್ಥಿತಿನೇ ನಮ್ರತೆ. ಏಕ ಆತ್ಮದಲ್ಲಿ ಅಹಂಕಾರ ಇಲ್ಲ, ಅಹಂಕಾರ ಕ್ಯಾರೆಕ್ಟರ್ ಒಳಗಿದೆ. ನಮ್ರತಾ ಸ್ವರೂಪ ಮತ್ತು ಅಧೈರ್ಯತ, ಅಂಜಿಕೆ, ಭಯ ಕ್ಯಾರೆಕ್ಟರ್ ಒಳಗಿದೆ. ಭಯ ಇದೆ ಅಂದರೆ ಕ್ಯಾರೆಕ್ಟರ್ ಕಾನ್ಷಿಯಸ್. ಬಾಬಾ ಹೇಳ್ತಾರೆ ಆತ್ಮಸ್ಥಿತಿಯಲ್ಲಿ ನಿರ್ಭಯ ಇದೆ, ನಿರ್ಭಯತಾ ಇದೆ. ಅಂದಮೇಲೆ ನಮ್ರತೆ ಹಾಗೂ ಧೈರ್ಯದ ಗುಣ ಅರ್ಥಾತ್ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದೇ ಕ್ರೋಧಾಗ್ನಿಯನ್ನು ಶಾಂತ ಮಾಡೋದಾಗಿದೆ. ವ್ಯಕ್ತಿಶಾರ ಈಗ ಲಗನದ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗದ ಜ್ವಾಲಾರೂಪರು ಆಗ್ರಿ. ಅಭಿ ನಿರ್ಭಯ ಜ್ವಾಲಾಮುಖಿ ಬನ್. ನಿರ್ಭಯ ಜ್ವಾಲಾಮುಖಿ. ನಿರ್ಭಯ ಭಯ ಕೇವಲ ಶರೀರ ಅಂದ್ಕೊಂಡಾಗ, ಮನುಷ್ಯ ಅಂದ್ಕೊಂಡಾಗ, ನಾನು ರೋಲ್ ಅಂತ ತಿಳ್ಕೊಂಡಾಗ ಮಾತ್ರ ಭಯ ಇರ್ತದೆ. ಬಾಕಿ ಇದೆಲ್ಲದರಿಂದ ಮುಕ್ತಾದಂಥ ಆತ್ಮಸ್ಥಿತಿಗೆ ಉಳ್ಳವರಿಗೆ, ಆತ್ಮನಿಗೆ ಯಾವ ಭಯವೂ ಇಲ್ಲ. ಬಾಬಾ ಹೇಳ್ತಾರೆ ನಿರ್ಭಯ ಜ್ವಾಲಾಮುಖಿ. ಜ್ವಾಲಾಮುಖಿ ಅರ್ಥ ನಾನು ಬಾಬನ ಮಧ್ಯದಲ್ಲಿ ಮತ್ತೆ ಬೇರೆ ಯಾರೂ ಕೂಡ ಪ್ರವೇಶ ಆಗದೇ ಇರೋದು. ಸೊ ಪ್ರಕೃತಿ ಮತ್ತು ಆತ್ಮರ ಒಳಗೆ ಯಾವ ತಮೋ ಗುಣ ಅರ್ಥಾತ್ ದೇಹ ಭಾನ ತುಂಬಿದೆ, ಅಜ್ಞಾನ ತುಂಬಿದೆ, ಅದನ್ನು ಭಸ್ಮ ಮಾಡ್ರಿ. ತಪಸ್ಯ ಅರ್ಥಾತ್ ಜ್ವಾಲಾ ಸ್ವರೂಪಿಯಾದ. ತಪಸ್ಸು ಅಂದರೆ ಜ್ವಾಲಾರೂಪದ ನೆನಪು. ನಾನು ಆತ್ಮ ಮತ್ತು ಬಾಬಾ ಬಿಟ್ಟರೆ ಮಧ್ಯದಲ್ಲಿ ಯಾವುದೂ ಈ ಜಗತ್ತಿನಲ್ಲಿ ರಿಯಲ್ ಇಲ್ಲ. ರಿಯಲ್ ಕೇವಲ ಸೂಪರ್ ಕಾನ್ಷಿಯಸ್, ಸುಪ್ರೀಂ ಕಾನ್ಷಿಯಸ್ ಬಾಬಾ ಮತ್ತು
ಹೈಯರ್ ಕಾನ್ಷಿಯಸ್ನ ಆತ್ಮ ಮಾತ್ರ ಸತ್ಯ, ಬಾಕಿ ಎಲ್ಲವೂ ಈ ನಾಟಕದಲ್ಲಿ ಝೂಟ್, ಟೆಂಪ್ರರಿ, ದಿಖಾವ, ಕೇವಲ ನೋಡ್ಲಿಕ್ಕೆ ಹಾಗೆ ಅನಿಸ್ತದೆ, ಇಲ್ಲಿ ಯಾವುದೂ ರಿಯಲ್ ಇಲ್ಲ. तो ज्वाला स्वरूप याद, इस याद द्वारा ही माया प्रकृति या विकराल रूप शीतल हो जाएगा. अंडरलाइन. ಎಷ್ಟೆಷ್ಟು ತಮ್ಮ ಆತ್ಮಸ್ವರೂಪದಲ್ಲಿ ಸ್ಥಿತಾಗಿ ಬಾಬನ್ ಜೊತೆ ಕಂಬೈಂಡ್ ಆಗಿ ಜ್ವಾಲಾ ರೂಪದ ಅನುಭವ ಮಾಡ್ತೀರ ಅಂದ್ರೆ ನಾನು ಬಾಬನ್ ಮಧ್ಯದಲ್ಲಿ ಮತ್ತೇನು ನೆನಪುಗಳು ಬರಬಾರ್ದು, ಇದಕ್ಕಂತಾರೆ ಜ್ವಾಲಾ ರೂಪ. ಇಂಥ ಜ್ವಾಲಾ ರೂಪದ ಯೋಗಿ ಯಾವಾಗ ಆಗ್ತೀರಿ, ಅಂಥ ಸ್ಥಿತಿ ಯಾವಾಗ ನಿಮಗೆ ಬರ್ತದೋ ಆಗ ಮಾಯಾ ಪ್ರಕೃತಿಯ ವಿಕರಾಳ ರೂಪನೂ ಕೂಡ ಸುಟ್ಟು ಭಸ್ಮಾಗಿ ಹೋಗ್ತದಂತಾರೆ ಬಾಬಾ. ಏನು ಭಯ, ಅತಿ ಭಯ, ಚಿಂತೆ, ಅಥವಾ ಏನು ಮಾಡಲಿ, ಏನು ಹೇಗಾಗುತ್ತೋ ಅಂತ ಒಳಗೊಂದು ಭಯ ಇದೆಯಲ್ಲ, ಮನುಷ್ಯ ಭಾವದ ಭಯ, ಅದು ಸಮಾಪ್ತಾಗಿ ಹೋಗ್ತಂತಾರೆ ಬಾಬಾ. ಆಕ ತೀಸರಾ ನೇತ್ರ ಜ್ವಾಲಾಮುಖಿ ನೇತ್ರ ಮಾಯಾಕೋ ಶಕ್ತಿಹೀನ್ ಕರ್ದೇಗ. ತಮ್ಮ ದಿವ್ಯ ಜ್ಞಾನದ ಪ್ರಕಾಶ ಮತ್ತು ಜ್ವಾಲಾ ರೂಪದ ನೇತ್ರ ಏನಿದೆ, ಅವಸ್ಥಾ ಇದೆ, ಯಾವ ದಿವ್ಯ ವಿಸ್ಡಮ್ ಇದೆ, ಬಾಬಾ ಹೇಳ್ತಾರೆ ಇದರಿಂದ ಮಾಯಾ ಸುಟ್ಟು ಭಸ್ಮ ಆಗ್ತದೆ. ಮಾಯಾ ಸುಟ್ಟು ಭಸ್ಮ ಆಗೋದು ಅಂತಂದರೆ ನನ್ನ ಕಲಿಯುಗದ ಸ್ಮೃತಿಗಳನ್ನು ಹಾಗೂ ಕಲಿಯುಗದ ಯಾವೆಲ್ಲ ಅನುಭವಗಳದಾವ ಅವು ಸುಟ್ಟು ಹೋಗೋದು. ಅವು ಸುಟ್ಟೋದ್ಮೇಲೆ ಉಳಿಯೋದೇನು? ನಿರಾಕಾರ ಆತ್ಮ. ನಿರಾಕಾರ ಆತ್ಮ ಯಾವಾಗ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗ್ತದೆ, ಇದೇ ಬಾಪ್ ಸಮಾನ ಅವಸ್ಥಾ ಆಗಿದೆ. ಓಂ ಶಾಂತಿ.